ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರೆ ಅನ್ನುವಂಥ ವಿಚಾರ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಸರಣಿ ಟ್ವೀಟ್ಗಳನ್ನು ಕೂಡ ಮಾಡಿತ್ತು. ಈ ಟ್ವೀಟ್ಗಳೀಗ ವಿವಾದದ ಕಿಡಿ ಹೊತ್ತಿಸ್ತಾ ಇದೆ. ಎಚ್.ಡಿ.ಕೆ ರೀ ಎಂಟ್ರಿ ಟ್ವೀಟ್, ಕಾಂಗ್ರೆಸ್ ಜೆಡಿಎಸ್ ಟ್ವೀಟ್ ಮಹಾಸಮರ, ಬ್ಯಾಕ್ ಟು ಬ್ಯಾಕ್ ಏಟಿಗೆ ಎದಿರೇಟು ಅನ್ನುವಂತೆ ಟ್ವೀಟ್ಗಳು ಬರ್ತಾ ಇದೆ. ಕುಮಾರಸ್ವಾಮಿ, ಡಿ.ಕೆ. ಸುರೇಶ್ ಏಟು ಎದಿರೇಟು. ಸಿಡಿ ಫ್ಯಾಕ್ಟರಿ ಇದ್ದಿದ್ದು ಹಾಸನದ ಹೊಳೆನರಸೀಪುರದಲ್ಲಿ, ಪದ್ಮನಾಭನಗರದಲ್ಲಿ ಕೂಡ ಸಿಡಿ ಫ್ಯಾಕ್ಟರಿ ಇತ್ತು ಅಂತ ಈಗ ಕೌಂಟರ್ ಕೊಟ್ಟಿದ್ದಾರೆ. ಫ್ಯಾಕ್ಟರಿಯನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು, ದೇಶದಲ್ಲಿ ಅತ್ಯಂತ ಹೀನ ಕೃತ್ಯ ನಡೆದಿದ್ದೆ ಹಾಸನದಲ್ಲಿ ಅಂತ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಈಗ ಡಿ.ಕೆ. ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಟ್ವೀಟ್ ಮಾಡಿರೋದು, ಆ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ ನೋಡಿ. ಇದು ಜೆಡಿಎಸ್ ಟ್ವೀಟ್. ಆ ಜೆಡಿಎಸ್ ಟ್ವೀಟ್ಗೆ ಈಗ ಡಿ.ಕೆ. ಸುರೇಶ್ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ, ಕೌಂಟರ್ ಟ್ವೀಟ್. ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಸಿಡಿ ಫ್ಯಾಕ್ಟರಿ ಇದ್ದಿದ್ದಲ್ಲಿ ಹಾಸನದಲ್ಲಿ ಅಂತ ಹೇಳಿದ್ದಾರೆ ಡಿ.ಕೆ. ಸುರೇಶ್. ಹಾಗೆ ಮಾತಾಡಿದ್ದಾರೆ ಕೂಡ, ಕೇಳಿಸ್ಕೊಂಬಿಡಿ. ಫ್ಯಾಕ್ಟರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು, ಯಾರು ಬೇಡ ಅಂದವರು. ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು. ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ. ಈಗ ಹೊಳೆನರಸೀಪುರ ಇನ್ನ ಬೇಕಾ? ಹಾಸನಕ್ಕಿನ್ನ ಉದಾಹರಣೆ ಬೇಕಾ? ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವುದಾದ್ರೂ ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂತ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಕ್ಕಾಗದೆ ಇರುವಂತ JDS ನ ಮುಖಂಡರುಗಳು ಯಾರ್ಯಾರು ಟ್ವೀಟ್ ಮಾಡ್ತಾ ಇದ್ದಾರೆ, ಅವ್ರಗಳಿಗೆ ಈ ಬೇರೆದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿದೆ? ದಯವಿಟ್ಟು ಅದನ್ನ ಬಿಟ್ಬಿಟ್ಟು ನಿಮ್ದೇನಿದೆ ನೀವು ನೋಡ್ಕೊಳ್ಳಿ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು, ಯಾರು ಬೇಡ ಅಂದವರು. ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು. ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ. ಈಗ ಹೊಳೆನರಸೀಪುರ ಇನ್ನ ಬೇಕಾ? ಹಾಸನಕ್ಕಿನ್ನ ಉದಾಹರಣೆ ಬೇಕಾ? ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವುದಾದ್ರೂ ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂತ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಕ್ಕಾಗದೆ ಇರುವಂತ JDS ನ ಮುಖಂಡರುಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀವಿ, ಡಿ.ಕೆ. ಬ್ರದರ್ಸ್ ಈಗ ಟಾಕ್ ವಾರ್ ಅನ್ನ ನಡೆಸ್ತಾ ಇದ್ದಾರೆ. ಟ್ವೀಟ್ ವಾರ್ ಮುಂದುವರಿತಾನೆ ಇದೆ. ಈ ವಾಕ್ಸಮರದ ಮಧ್ಯೆ ಈಗ ಬಂದಿರೋದು ಈ ಸಿಡಿ ಫ್ಯಾಕ್ಟರಿ ವಿಚಾರ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಬಸವರಾಜ್. ಖಂಡಿತ ಅಶ್ವಿನಿ, ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಕುಟುಂಬ ಮತ್ತು ದೇವೇಗೌಡರ ಕುಟುಂಬದ ನಡುವೆ ಸಾಕಷ್ಟು ದಿನಗಳಿಂದ, ಅಂದರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಜಿದ್ದಾಜಿದ್ದಿ ರಾಜಕೀಯವಾಗಿ ಒಂದಷ್ಟು ಪೈಪೋಟಿ ಇದ್ದೇ ಇತ್ತು. ಬಹಳ ಪ್ರಮುಖವಾಗಿ ಹಾಸನದ ಒಂದಷ್ಟು ಕೇಸ್ಗಳಾದ ಬಳಿಕೂ ಕೂಡ ಇದೊಂದಷ್ಟು ಪೈಪೋಟಿ ಒಂದು ತಾರಕಕ್ಕೆ ಹೋಗಿತ್ತು. ಇದಾದ ಬಳಿಕ ಕೆಲವು ತಿಂಗಳಿಗಿಂತ ಶಾಂತವಾಗಿತ್ತು. ಆದರೆ ಮೊನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ ನಡೀತಾ ಇರತಕ್ಕಂಥ ಒಂದು ಸಮಾರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ರಾಜ್ಯದಲ್ಲಿ ಎರಡೇ ಪಕ್ಷ ಇರಬೇಕು, JDS ಇನ್ನೇನು ಕೆಲವೇ ದಿನಗಳಲ್ಲಿ BJP ಜೊತೆ ಮರ್ಜ್ ಆಗಬೇಕು ಕೂಡ, ಎರಡೇ ಪಕ್ಷ ಇದ್ದರೆ ರಾಜಕೀಯ ಮಾಡೋಕ್ಕೆ ಹಳೆ ಮೈಸೂರು ಭಾಗದಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಇದು ಎಲ್ಲೋ ಒಂದು ಕಡೆ ದಳಪತಿಗಳಿಗೆ ಕೆರಳುವಂಥ ಕೆಲಸ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಟ್ವೀಟ್ಗಳನ್ನು ಮಾಡುವಂಥದ್ದು, ವಾಗ್ದಾಳಿಯನ್ನು ಮಾಡುವಂಥದ್ದು ಕುಮಾರಸ್ವಾಮಿ ಅವರು ಆಗಬಹುದು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡುವಂಥ ಕೆಲಸವನ್ನು ಮಾಡಿದರು. ಬಹಳ ಪ್ರಮುಖವಾಗಿ ಸಿಡಿ ಫ್ಯಾಕ್ಟರಿಯ ತಯಾರಕರು ಅನ್ನುವಂಥ ಪದಗಳನ್ನೆಲ್ಲ ಬಳಸಿದರು ಮತ್ತು ಒಂದು ಟೆಂಟ್ನಲ್ಲಿ ಸಿನಿಮಾವನ್ನು ತೋರಿಸ್ತಾ ಇದ್ರು, ಅಶ್ಲೀಲ ಸಿನಿಮಾಗಳನ್ನು ಅನ್ನುವಂಥದ್ದು ಒಂದಷ್ಟು ಟ್ವೀಟ್ಗಳನ್ನು ಮಾಡಿದರು. ಇದಕ್ಕೆ ಕೌಂಟರ್ ಕೊಡುವಂಥ ಕೆಲಸವನ್ನು ಡಿ.ಕೆ. ಬ್ರದರ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಡಿ.ಕೆ. ಸುರೇಶ್ ಅವರು ಮೊದಲು ಮಾತು ಬಿಟ್ಟು ಕೆಲಸ ಮಾಡಲಿ, ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಏನು ತಂದಿದ್ದಾರೆ ಅದನ್ನು ಫಸ್ಟ್ ಪಟ್ಟಿ ಕೊಡಲಿ ಅನ್ನುವಂಥ ಒಂದು ವಾಗ್ದಾಳಿಯನ್ನು ಮಾಡಿದರು. ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾನು ಬಹಿರಂಗ ಚರ್ಚೆಗೆ ಬರ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಹೀಗಾಗಿ ಸಾಕಷ್ಟು ದಿನಗಳಿಂದ ಈ ಒಂದು ಚರ್ಚೆ ನಡೀತಾ ಇತ್ತು. ಇವತ್ತು ಪಕ್ಷಗಳು ಅಂದರೆ JDS ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಫೈಟ್ ನಡೀತಾ ಇರ್ತಕ್ಕಂಥದ್ದು. JDS ಮಾಡಿರ್ತಕ್ಕಂತಹ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಕೊಡುವ ಮೂಲಕ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ಕುಟುಂಬದ ಮೇಲೆ ಏನೆಲ್ಲ ಆರೋಪಗಳು ಬಂದಿದ್ದಾವೆ, ಹಾಸನದ ಪ್ರಜ್ವಲ್
ರೇವಣ್ಣ ಕೇಸ್ ಇರ್ಬೋದು, ರೇವಣ್ಣ ಅವರ ಕೇಸ್ ಇರಬಹುದು ಮತ್ತು ಕುಮಾರಸ್ವಾಮಿ ಅವರ ಒಂದಷ್ಟು ವಿಚಾರಗಳಿರ್ಬೋದು ಎಲ್ಲವನ್ನು ಕೂಡ ಟ್ವೀಟ್ ಮಾಡುವ ಮೂಲಕ ಒಂದಷ್ಟು ಕಿಚ್ಚು ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಬಹಳ ವೈಯಕ್ತಿಕವಾದಂಥ ಟ್ವೀಟ್ ಮಾಡುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಮತ್ತೆ ದೇವೇಗೌಡರ ಕುಟುಂಬ ಮತ್ತು ಡಿ ಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ ನಡುವೆ ರಾಜಕೀಯ ವೈಮನಸ್ಸು ಮತ್ತು ಜಿದ್ದಾಜಿದ್ದಿ ಪ್ರಾರಂಭವಾಗಿದೆ ಅನ್ನುವಂಥದ್ದು ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಗಮನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈಗ ಮತ್ತೆ 2028ರ ಚುನಾವಣೆಗೆ ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವವನ್ನು ವಹಿಸಿಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಅದರ ನಡುವೆ ಕುಮಾರಸ್ವಾಮಿ ಅವರು 2028ಕ್ಕೆ ಬರ್ತಾರೆ ಅನ್ನುವಂಥ ಒಂದು ಟೀಸರ್ ಬರುವ ಮೂಲಕ ಎಲ್ಲೋ ಒಂದು ಕಡೆ ಮತ್ತೆ ಕಿಚ್ಚು ಹಚ್ಚುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಹೀಗಾಗಿ ಇದು ರಾಜ್ಯ ರಾಜಕಾರಣದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೆಳವಣಿಗೆಗಳು ಈಗ ಆಗ್ತಾ ಇದ್ದಾವೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು. ಡೀಟೇಲ್ಸ್. ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತಾರೆ ಅನ್ನುವಂಥ ವಿಚಾರ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಸರಣಿ ಟ್ವೀಟ್ಗಳನ್ನು ಕೂಡ ಮಾಡಿತ್ತು. ಈ ಟ್ವೀಟ್ಗಳೀಗ ವಿವಾದದ ಕಿಡಿ ಹೊತ್ತಿಸ್ತಾ ಇದೆ. ಎಚ್ ಡಿ ಕೆ ರೀ ಎಂಟ್ರಿ ಟ್ವೀಟ್, ಕಾಂಗ್ರೆಸ್ ಜೆಡಿಎಸ್ ಟ್ವೀಟ್ ಮಹಾಸಮರ, ಬ್ಯಾಕ್ ಟು ಬ್ಯಾಕ್ ಏಟಿಗೆ ಎದುರೇಟು ಅನ್ನುವಂತೆ ಟ್ವೀಟ್ಗಳು ಬರ್ತಾ ಇದೆ. ಕುಮಾರಸ್ವಾಮಿ, ಡಿ ಕೆ ಸುರೇಶ್ ಏಟು ಎದಿರೇಟು. ಸಿಡಿ ಫ್ಯಾಕ್ಟ್ರಿ ಇದ್ದಿದ್ದು ಹಾಸನದ ಹೊಳೆನರಸೀಪುರದಲ್ಲಿ, ಪದ್ಮನಾಭನಗರದಲ್ಲಿ ಕೂಡ ಸಿಡಿ ಫ್ಯಾಕ್ಟ್ರಿ ಇತ್ತು ಅಂತ ಈಗ ಕೌಂಟರ್ ಕೊಟ್ಟಿದ್ದಾರೆ. ಫ್ಯಾಕ್ಟ್ರಿಯನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು, ದೇಶದಲ್ಲಿ ಅತ್ಯಂತ ಹೀನ ಕೃತ್ಯ ನಡೆದಿದ್ದೆ ಹಾಸನದಲ್ಲಿ ಅಂತ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಈಗ ಡಿ ಕೆ ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಟ್ವೀಟ್ ಮಾಡಿರೋದು, ಆ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ ನೋಡಿ. ಇದು ಜೆಡಿಎಸ್ ಟ್ವೀಟ್. ಆ ಜೆಡಿಎಸ್ ಟ್ವೀಟ್ಗೆ ಈಗ ಡಿ ಕೆ ಸುರೇಶ್ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ, ಕೌಂಟರ್ ಟ್ವೀಟ್. ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಸಿಡಿ ಫ್ಯಾಕ್ಟರಿ ಇದ್ದಿದ್ದಲ್ಲಿ ಹಾಸನದಲ್ಲಿ ಅಂತ ಹೇಳಿದ್ದಾರೆ ಡಿ ಕೆ ಸುರೇಶ್. ಹಾಗೆ ಮಾತಾಡಿದ್ದಾರೆ ಕೂಡ, ಕೇಳಿಸ್ಕೊಂಬಿಡಿ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು, ಯಾರು ಬೇಡ ಅಂದವರು. ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು. ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ ಈಗ. ಹೊಳೆನರಸೀಪುರ ಇನ್ನ ಬೇಕಾ? ಹಾಸನಕ್ಕಿನ್ನ ಉದಾಹರಣೆ ಬೇಕಾ? ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವುದಾದ್ರೂ ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂತ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಕ್ಕಾಗದೇ ಇರುವಂತ JDS ನ ಮುಖಂಡರುಗಳು ಯಾರ್ಯಾರು ಟ್ವೀಟ್ ಮಾಡ್ತಾ ಇದ್ದಾರೆ, ಅವ್ರಗಳಿಗೆ ಈ ಬೇರೆದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿದೆ? ದಯವಿಟ್ಟು ಅದನ್ನ ಬಿಟ್ಬಿಟ್ಟು ನಿಮ್ದೇನಿದೆ ನೀವು ನೋಡ್ಕೊಳ್ಳಿ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು, ಯಾರು ಬೇಡ ಅಂದವರು. ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು. ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ ಈಗ. ಹೊಳೆನರಸೀಪುರ ಇನ್ನ ಬೇಕಾ? ಹಾಸನಕ್ಕಿನ್ನ ಉದಾಹರಣೆ ಬೇಕಾ? ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವುದಾದ್ರೂ ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂತ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಕ್ಕಾಗದೇ ಇರುವಂತ JDS ನ ಮುಖಂಡರುಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀವಿ, DK ಬ್ರದರ್ಸ್ ಈಗ ಟಾಕ್ ವಾರ್ ಅನ್ನ ನಡೆಸ್ತಾ ಇದ್ದಾರೆ. ಟ್ವೀಟ್ ವಾರ್ ಮುಂದುವರಿತಾನೆ ಇದೆ. ಈ ವಾಕ್ಸಮರದ ಮಧ್ಯ